ಓಂ ಶಾಂತಿ. ಈ ದಿನ ನಾವು ಆಧ್ಯಾತ್ಮಿಕತೆಯಲ್ಲಿ ಪರಮಾತ್ಮ ಶಿವ ಭೂಮಿಗೆ ಬಂದು ನಮ್ಮೆಲ್ಲರಿಗೂ ಕೂಡ ತಂದೆ, ಶಿಕ್ಷಕ ಮತ್ತು ಸದ್ಗುರುವಿನ ರೂಪದಲ್ಲಿ ನಮಗೆ ಪಾಲನೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಶಿಕ್ಷಕನಾಗಿ ಪ್ರತಿಯೊಂದು ಆತ್ಮನಿಗೂ ಕೂಡ ಇಲ್ಲಿ ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ಭಾಗವಾದಂತಹ ನಾನು ಯಾರು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ದಿನನಿತ್ಯ ನಾವು ಎರಡು ಪದಗಳನ್ನು ನಾವು ದಿನನಿತ್ಯ ಬಳಸ್ತಾ ಇರ್ತೀವಿ. ಒಂದನೆಯದು ನಾನು ಮತ್ತೆ ನನ್ನದು ಅಂತ. ದಿನನಿತ್ಯ ನಾವು ಏನಂತ ಹೇಳ್ತೀವಿ? ನಾನು ನೋಡಿದೆ, ನಾನು ಮಾತಾಡಿದೆ, ನಾನು ತಿಂದೆ ಅಂತ ಎಲ್ಲ ಮಾತಾಡ್ತಾ ಇರ್ತೀವಿ. ಆದರೆ ನನ್ನದು ಅಂತ ಎಲ್ಲಿ ಬಳಸ್ತೀವಿ? ನನ್ನದು ಅಂತ ಇದು ನನ್ನ ಕೈ, ಇದು ನನ್ನ ಕಾಲು, ಇದು ನನ್ನ ಕಣ್ಣು, ಇದು ನನ್ನ ಬಟ್ಟೆ, ಇದು ನನ್ನ ಶರೀರ ಅಂತ ಹೇಳ್ತೀವಿ. ಆದರೆ ಇಷ್ಟು ದೊಡ್ಡದಾಗಿ ಕಾಣಿಸ್ತಕ್ಕಂತಹ ಶರೀರ ನಾನಲ್ಲ. ಆದರೆ ನಾನು ಯಾರು? ಅದನ್ನ ತಿಳ್ಕೊಬೇಕಲ್ವಾ? ಇಲ್ಲಿ ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ, ನಾನು ಅಂತ ಏನು ಹೇಳ್ತೀವಿ ಅದು ಒಂದು ಚೈತನ್ಯವಾದಂತಹ ಶಕ್ತಿಯಾಗಿದೆ. ಯಾವ ರೀತಿ ಶರೀರದಲ್ಲಿ ನಾವು ಶ್ವಾಸವನ್ನು ತಗೊಳ್ತಾ ಇರ್ತೀವಿ, ಅದಕ್ಕೇನು ಹೇಳ್ತೀವಿ? ಉಸಿರು ಅಂತ ಹೇಳ್ತೀವಿ, ಪ್ರಾಣ ಶಕ್ತಿ ಅಂತ ಹೇಳ್ತೀವಿ ಅಲ್ವಾ? ಅದಕ್ಕೆ ನಾವು ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಹೇಳ್ತೀವಿ. ನಾನು ಯಾರು ಅಂದರೆ ನಾನು ಒಂದು ನಿರಾಕಾರ ಜ್ಯೋತಿರ್ಬಿಂದು ಆತ್ಮನಾಗಿದ್ದೇನೆ. ಅದು ಸೂಕ್ಷ್ಮಾತಿ ಸೂಕ್ಷ್ಮ ಈ ಬರಿಗಣ್ಣಿಗೆ ಕಾಣಲಾರದಂತಹ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಅದು ನಕ್ಷತ್ರದ ರೀತಿಯಲ್ಲಿ ಅದು ಹೊಳಿತಾ ಇರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಆತ್ಮ ಎಲ್ಲಿರುತ್ತೆ? ಈ ಶರೀರದ ಶ್ರೇಷ್ಠ ಭಾಗವಾದಂತಹ ತಲೆಯ ಅಂದರೆ ಭ್ರುಕುಟಿಯ 2 ಉಬ್ಬುಗಳ ಮಧ್ಯೆ 2 ಇಂಚು ಒಳಗಡೆ ಹೈಪೋಥಾಲಮಸ್ ಅನ್ನೋ ಒಂದು ಗ್ರಂಥಿಯ ಮಧ್ಯಭಾಗದಲ್ಲಿ ಆತ್ಮ ನಕ್ಷತ್ರದ ರೀತಿಯಲ್ಲಿ ಹೊಳಿತಾ ಇರುತ್ತೆ. ಶರೀರದಲ್ಲಿ ಇದ್ರೆ ಜೀವಾತ್ಮ ಅಂತ ಹೇಳ್ತಾರೆ. ಆತ್ಮ ಶರೀರದಲ್ಲಿ ಇದ್ರೇನೆ ಜೀವಾತ್ಮ ಅಂತ ಕರೀತಾರೆ, ಮನುಷ್ಯ ಅಂತ ಕರೀತಾರೆ. ಶರೀರ ಬಿಟ್ಟು ಹೋದ್ಮೇಲೆ, ಆತ್ಮ ಶರೀರ ಬಿಟ್ಟು ಹೋದ್ಮೇಲೆ ಏನ್ ಹೇಳ್ತಾರೆ? ಶವ ಅಂತ ಹೇಳ್ತಾರೆ, ಅಸ್ಥಿ ಪಂಜರ, ಸ್ಕೆಲೆಟನ್ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ರೀತಿಯ ಒಂದು ಬೆಲೆ ಇರೋದಿಲ್ಲ. ಈ ಶರೀರ ಅಂತಕ್ಕಂಥದ್ದು ಪಂಚತತ್ವಗಳ ಮೂಲಕ ಆಗಿರ್ತಕ್ಕಂಥದ್ದು. ಆಕಾಶ, ಭೂಮಿ, ನೀರು, ಗಾಳಿ, ಬೆಂಕಿ, ಈ ಒಂದು 5 ಪಂಚತತ್ವಗಳು, ಪಂಚಭೂತಗಳು ಅಂತ ಏನು ಹೇಳ್ತೀವಿ, ಇವುಗಳಿಂದ ಈ ಶರೀರ ಅನ್ನೋದು ತಯಾರಾಗಿದೆ. ಆತ್ಮ ಈ ಸೃಷ್ಟಿ ನಾಟಕ ರಂಗದಲ್ಲಿ ಪಾತ್ರ ಮಾಡಲಿಕ್ಕೆ ಈ ಭೂಮಿಗೆ ಬಂದಿದೆ. ಅದು ಒಂದೊಂದು ಜನ್ಮಕ್ಕೂ ಒಂದೊಂದು ರೀತಿಯ ಒಂದು ಪಾತ್ರವನ್ನು ಅಭಿನಯಿಸ್ತಾ ಅದಕ್ಕೆ ತಕ್ಕನಾದ ಒಂದು ಶರೀರವನ್ನು ಅದು ತಗೊಳ್ತಾ ಬರುತ್ತೆ. ಯಾವ ರೀತಿ ನಾವು ಸ್ನಾನ ಮಾಡಬೇಕು ಅಂದರೆ ಡೈಲಿ ಬಟ್ಟೆ ಬಿಚ್ಚಿ ಬೇರೆ ಬಟ್ಟೆ ಹಾಕೋತೀವಲ್ಲ, ಅದೇ ರೀತಿ ಇಲ್ಲಿ ಆ ಒಂದು ಆತ್ಮಕ್ಕೆ ಎಲ್ಲಿ ಲೆಕ್ಕಾಚಾರ ಇರುತ್ತೋ, ಯಾರ ಜೊತೆ ಲೆಕ್ಕಾಚಾರ ಇರುತ್ತೋ ಅಲ್ಲಿ ಅವರ ಒಂದು ಸಂಬಂಧದಲ್ಲಿ ಬರುತ್ತೆ. ಆ ಒಂದು ಹೆಣ್ಣಾಗಿ ಗಂಡಾಗಿ ಆ ಶರೀರವನ್ನು ತಗೊಂಡು ಪಾತ್ರವನ್ನು ಮುಗಿಸಿ ಮತ್ತೆ ಶರೀರ ಬಿಟ್ಟು ಇನ್ನೊಂದು ತಾಯಿ ಗರ್ಭದಲ್ಲಿ ಮತ್ತೆ ಲೆಕ್ಕಾಚಾರವನ್ನು ಭೋಗಿಸ್ಲಿಕ್ಕೆ ಹೊರಡುತ್ತೆ. ಇದು ನಿರಂತರ ಆತ್ಮದ ಪಯಣ ನಡೀತಲೇ ಇರುತ್ತೆ. ಅದಕ್ಕೆ ಹೇಳ್ತೀವಿ ಮಣ್ಣಿನಿಂದ ಆದ ಶರೀರ ಮಣ್ಣಿಗೆ ಹೋಗುತ್ತೆ ಅಂತ ಹೇಳ್ತೀವಿ. ಎಷ್ಟೇ
ಇಲ್ಲಿ ಈ ಪ್ರಪಂಚದಲ್ಲಿ ನಾವು 6 ರೀತಿಯ ಆತ್ಮಗಳನ್ನು ನಾವಿಲ್ಲಿ ನೋಡ್ತೀವಿ. ಯಾರ್ಯಾರು ಅಂದರೆ ಮೊದಲನೇದು ದೇವಾತ್ಮರು, ಅಂದರೆ ನಾವೆಲ್ಲ 33 ಕೋಟಿ ದೇವಾನುದೇವತೆಗಳಿಗೆ ಏನು ಕೈ ಮುಗಿತೀವೋ ಅವರೆಲ್ಲ ದೇವಾತ್ಮರು. ಮತ್ತು ಧರ್ಮ ಸ್ಥಾಪನೆಯನ್ನು, ಈ ಒಂದು ನಾಟಕ 4 ಧರ್ಮಗಳ ಮೇಲೆ ನಿಂತಿದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಮುಸಲ್ಮಾನ್ ಅಂತ ಅಲ್ವಾ. 4 ಧರ್ಮಗಳ ಮೇಲೆ ನಿಂತಿದೆ. ಅವರೆಲ್ಲ ಧರ್ಮ ಸ್ಥಾಪನೆ ಮಾಡೋಕ್ಕೆ ಬರ್ತಾರಲ್ಲ, ಅವರೆಲ್ಲ ಕೂಡ ಧರ್ಮಾತ್ಮರು. ಮತ್ತು ಮಹಾನ್ ಕಾರ್ಯಗಳನ್ನು ಮಾಡ್ತಕ್ಕಂಥವರು ಮಹಾತ್ಮರು. ಅದಕ್ಕೆ ಉದಾಹರಣೆ ಮಹಾತ್ಮ ಗಾಂಧೀಜಿ, ಇವರೆಲ್ಲ ನಾವು ಉದಾಹರಣೆ ಕೊಡ್ತೀವಲ್ಲ. ಮತ್ತು ಒಳ್ಳೆ ದಾನ ಪುಣ್ಯ, ಒಳ್ಳೆ ಕರ್ಮ ಮಾಡತಕ್ಕಂಥವ್ರಿಗೆ ಪುಣ್ಯಾತ್ಮರು ಅಂತ ಹೇಳ್ತೀವಿ. ಮತ್ತು ಪಾಪ ಕರ್ಮಗಳನ್ನು ಮಾಡ್ತಕ್ಕಂಥವರನ್ನು ಪಾಪಾತ್ಮರು ಅಂತ ಕರಿತೀವಿ. ದೇಶಕ್ಕಾಗಿ ಹೋರಾಡಿ ಶರೀರ ಬಿಟ್ಟವ್ರನ್ನೇ ಹುತಾತ್ಮರು ಅಂತ ಕರಿತೀವಿ. ಈ ಥರ 6 ಪ್ರಕಾರದ ಆತ್ಮಗಳನ್ನು ನಾವಿಲ್ಲಿ ಈ ಒಂದು ನಾಟಕದಲ್ಲಿ ನಾವು ನೋಡ್ತೀವಿ, ಈ ಪ್ರಪಂಚದಲ್ಲಿ ನೋಡ್ತೀವಿ. ಅವರೆಲ್ಲ ಕೂಡ ಆತ್ಮನೇ ಆ ರೀತಿ ಪಾತ್ರವನ್ನು ಅಭಿನಯಿಸಿದೆ. ಆತ್ಮ ಆ ಶರೀರದ ಮೂಲಕ ಆ ಕರ್ತವ್ಯನ ಮಾಡಿರೋದ್ರ ಕಾರಣ ಅವರನ್ನ ಆ ರೀತಿ ಗುರುತಿಸ್ತಾ ಇದ್ದಾರೆ. ಆದರೆ ಶರೀರ ಹಳಿದು ಹೋದ್ರೂ ಕೂಡ ಅವರ ಚರಿತ್ರೆ ಅಮರ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಆತ್ಮನೇ ಆ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ. ಶರೀರಕ್ಕೆ ಸಾವಿದೆ. ಶರೀರ ಅನ್ನೋದು ವಿನಾಶಿ, ಆತ್ಮ ಅವಿನಾಶಿಯಾಗಿದೆ. ಅದಕ್ಕೆ ಸಾವನ್ನೋದೇ ಇಲ್ಲ. ಶರೀರನ ನೀರಿನಲ್ಲಿ ಮುಳುಗಿಸ್ಬೋದು, ಗಾಳಿಯಲ್ಲಿ ತೇಲಗಿಸ್ಬೋದು, ಬೆಂಕಿಯಲ್ಲಿ ಸುಡ್ಬೋದು, ಚಾಕು ಚೂರಿಯಿಂದ ಚುಚ್ಚಿ ತುಂಡು ತುಂಡಾಗಿ ಮಾಡ್ಬೋದು ಅಲ್ವಾ. ಆದರೆ ಆತ್ಮವನ್ನು ಈ ಒಂದು ಯಾವ ಒಂದು ವಿಧಗಳಿಂದ ಕೂಡ ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಾವನ್ನೋದು ಇಲ್ವೇ ಇಲ್ಲ. ಆದರೆ ನಾವಿಲ್ಲಿ ಸತ್ ಹೋದ್ರು ಅಂತ ಹೇಳ್ತೀರಿ. ಯಾರಾದರೂ ಶರೀರ ಬಿಟ್ಟರೆ ಸತ್ ಹೋದ್ರು ಅಂತ ಹೇಳ್ತೀವಿ. ಸತ್ತಿದ್ಯಾರು? ಶರೀರ ಅಲ್ವಾ. ಶರೀರ ವಿನಾಶಿ ತಾನೆ. ಶರೀರ ಅನ್ನೋದು ಶರೀರಕ್ಕೆ ಸಾವಿದೆ. ಆದ್ರಿಂದ ಅದನ್ನೇನು ಮಾಡ್ತಾರೆ, ಎಷ್ಟೇ ಮಹಾನ್ ಕಾರ್ಯಗಳನ್ನು ಮಾಡಿದ್ರೂ ಕೂಡ, ದೊಡ್ಡ ದೊಡ್ಡ ರಾಜಕಾರಣಿ, ದೊಡ್ಡ ದೊಡ್ಡ ಮಹಾತ್ಮರೇ ಆಗಿದ್ರೂ ಕೂಡ ಅವರ ಒಂದು ಶರೀರವನ್ನು ಯಾರು ಹೆಚ್ಚು ಕಾಲ ಇಟ್ಕೊಳ್ಳೋಕ್ಕೆ ಬಿಡೋದಿಲ್ಲ ಅಲ್ವಾ. ಅದನ್ನು ಏನು ಮಾಡ್ತಾರೆ, ದಫನ್ ಮಾಡ್ತಾರೆ, ಮಣ್ಣಲ್ಲಿ ಹೂತಾಕ್ತಾರೆ ಅಲ್ವಾ. ಯಾಕೆಂದರೆ ಅದಕ್ಕೂ ಕೂಡ ಸೈಂಟಿಫಿಕ್ ರೀಸನ್ ಇದೆ. ಯಾಕೆಂದರೆ ಅದನ್ನು ಹೆಚ್ಚು ಕಾಲ ಇಟ್ಟಷ್ಟು ಕೂಡ ಅದರಿಂದ ಒಂದು ಕೆಮಿಕಲ್ಸ್ ರೆಡ್ಯೂಸ್ ಆಗಿ ಅದರಿಂದ ಅನೇಕ ಒಂದು ಕಾಯಿಲೆಗಳು ಉತ್ಪನ್ನ ಆಗುತ್ತೆ. ಅದಕ್ಕೇನು ಮಾಡ್ತಾರೆ, ಬೇಗ ಬೇಗ ಅದನ್ನು ಸಂಸ್ಕರಣ ಮಾಡಿಬಿಡ್ತಾರೆ. ಆದರೆ ಇಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿರ್ತಕ್ಕಂತಹ ಆತ್ಮಕ್ಕೆ ಬೆಲೆನಾ, ಇಲ್ಲ ವಿನಾಶಿ ಶರೀರಕ್ಕೆ ಬೆಲೆನಾ? ಆತ್ಮಕ್ಕೆ ಬೆಲೆ ಜಾಸ್ತಿ. ಅದಕ್ಕೆ ಒಳ್ಳೆಯ ಒಂದು ಉದಾಹರಣೆಯನ್ನು ಪರಮಾತ್ಮ ಇಲ್ಲಿ ತೋರಿಸಿದ್ದಾನೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕಾರು. ಈ ಕಾರಲ್ಲಿ ನಾವೇನು ಮಾಡ್ತೀವಿ, ತಂದೆ ತಾಯಿ ಅಂದರೆ ತಂದೆ ತಾಯಿ ಮಗು ಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾರೆ. ಮತ್ತು ಅದರ ಅನುಸಾರ ಅವ್ರಿಗೆ ಪ್ರೆಗ್ನೆನ್ಸಿ ಬರುತ್ತೆ. ನಂತರ 5 ತಿಂಗಳು ಆದಮೇಲೆ ಮಗು ಅವರ ಹೊಟ್ಟೆಯಲ್ಲಿ ಅಂದರೆ ಭ್ರೂಣ ತಯಾರಾಗುತ್ತೆ. ಆಗ ಆತ್ಮ ಬಂದು ಅದರಲ್ಲಿ ಪ್ರವೇಶ ಮಾಡಿ ನಂತರ 9 ತಿಂಗಳು 10 ದಿನಕ್ಕೆ ಏನಾಗುತ್ತೆ, ಮಗು ಜನನ ಅನ್ನೋದು ಆಗುತ್ತೆ. ಆಗ ಆ ಒಂದು ಶರೀರದ ಒಂದು ರಚನೆಯನ್ನು ನೋಡಿ ಅವಾಗ ಏನು ಮಾಡ್ತಾರೆ, ಹೆಸರನ್ನು ಇಡ್ತಾರೆ. ಗಂಡ ಹೆಣ್ಣ ಅಂತ ನೋಡಿ ಆ ಒಂದು ಹೆಸರನ್ನು ಅವರಿಗೆ ಇಡ್ತಾರೆ. ಗಂಡ ಆದರೆ ಸತೀಶನೋ ಸುರೇಶನೋ ರಮೇಶನೋ ಇಡ್ತಾರೆ. ಹೆಣ್ಣಾದರೆ ರಮ್ಯಾನೋ ದಿವ್ಯಾನೋ ಭವ್ಯಾನೋ ಅಂತ ಹೆಸರಿಟ್ಕೋತಾರೆ. ಅದಕ್ಕೂ ಮುಂಚೆ ಅದು ಏನಾಗಿತ್ತು, ಒಂದು ಪ್ರಾಣಶಕ್ತಿ, ಜೀವ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಕಾರನ್ನು ಕೂಡ ನಾವೇನು ಮಾಡ್ತೀವಿ, ಪ್ಲ್ಯಾನ್ ಮಾಡ್ಕೋತೀವಿ ತೊಗೊಳಕ್ಕೆ. ಅಂದರೆ ಸ್ಟೋರ್ ರೂಮ್ಗೆ ಹೋಗ್ತಾರೆ, ಅಲ್ಲಿ ಕಾರನ್ನು ಯಾವ ರೀತಿ ಅಂದರೆ ಕಾರನ್ನು ತಗೋತಾರೆ. ಅದರಲ್ಲೂ ಕೂಡ ಯಾವ ರೀತಿ ಮಾಡೆಲ್ ಬೇಕು ಅಂತೇಳಿ
ಇದು ಚೂಸ್ ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ. ಅದಕ್ಕೆ ಹೆಸರನ್ನು ಕೂಡ ಕೊಡ್ತಾರೆ. ನೋಡ್ಬಿಟ್ಟು ಮಾಡೆಲನ್ನು ನೋಡಿ ಅದಕ್ಕೊಂದು ಹೆಸರನ್ನು ಕೊಡ್ತಾರೆ ಅಲ್ವಾ. ಸುಜುಕಿನೋ, ಮಾರುತಿನೋ, ಲ್ಯಾಂಬೋರ್ಗಿನಿನೋ ಅಲ್ವಾ. ಈ ಥರ ಅನೇಕ ರೀತಿಗೆ ಒಂದು ಹೆಸರುಗಳನ್ನು ಅವರ ಆ ಒಂದು ಕಾರನ್ನ ಇದನ್ನ ನೋಡಿ, ಮಾಡೆಲನ್ನು ನೋಡಿ ಹೆಸರನ್ನ ಇಟ್ಕೋತಾರೆ. ಅದೇ ರೀತಿ ಇಲ್ಲಿ ಕಾರನ್ನ ಎಷ್ಟೇ ಕಾಸು ಕೊಟ್ಟು ತಗೊಂಡಿದ್ರು ಕೂಡ ಅದು ಕೆಲಸಕ್ಕೆ ಬರಲಿಲ್ಲ ಅಂದ್ರೆ ಆ ಕಾರನ್ನ ಹೆಚ್ಚು ದಿನ ಯಾರು ಮನೇಲಿ ಇಟ್ಕೊಳ್ಳಲ್ಲ. ನಿಜ ತಾನೆ? ಗುಜ್ರಿಗೆ ಹಾಕ್ಬಿಡ್ತಾರೆ. ಇಲ್ಲಿ ಕಾರ್ಗೆ ಬೆಲೆ ಜಾಸ್ತಿನಾ, ಕಾರನ್ನ ಓಡಿಸ್ತಕ್ಕಂತಹ ಡ್ರೈವರ್ಗೆ ಬೆಲೆ ಜಾಸ್ತಿನಾ? ನಾವು ಕಾರನ್ನ ಎಷ್ಟೇ ಕಾಸ್ಟ್ಲಿಯಸ್ಟ್ ಕಾರ್ ತಗೊಂಡ್ರು ಕೂಡ ಓಡಿಸೋದಕ್ಕೆ ಡ್ರೈವರ್ ಇಲ್ಲ ಅಂದ್ರೆ ಆ ಕಾರ್ಗೆ ಯಾವುದೇ ರೀತಿ ಬೆಲೆ ಇರೋದಿಲ್ಲ ಅಲ್ವಾ. ಅದೇ ರೀತಿ ಇಲ್ಲಿ ಆತ್ಮನೂ ಅಷ್ಟೇ, ಎಷ್ಟೇ ಚಂಚನಾಗಿರುವಂತಹ ಶರೀರ ಇದ್ರೂ ಕೂಡ ಆತ್ಮ ಅದರಲ್ಲಿಲ್ಲ ಅಂದ್ರೆ ಈ ಶರೀರಕ್ಕೆ ಯಾವುದೇ ರೀತಿಯ ಬೆಲೆ ಅನ್ನೋದು ಇರೋದಿಲ್ಲ. ಅದಕ್ಕೆ ಆತ್ಮಕ್ಕೆ ಹೇಳ್ತಾರೆ ಅಜರ ಅಮರ ಅಮರ ಅವಿನಾಶಿ ಚೈತನ್ಯ ಶಕ್ತಿ ಅಂತ ಹೇಳ್ತಾರೆ. ಆತ್ಮ ಈ ಹಣೆ 2 ಉಬ್ಬುಗಳ ಮಧ್ಯೆ ಭ್ರುಕುಟಿ ಸಿಂಹಾಸನದಲ್ಲಿ ಆತ್ಮ ಚೈತನ್ಯವಾಗಿ ಕೂತ್ಕೊಂಡು ಈ ಶರೀರದ ಮೂಲಕ ಎಲ್ಲ ಕರ್ಮವನ್ನ ಮಾಡುತ್ತೆ. ಇಲ್ಲಿ ನೀವು ಕಾರನ್ನ ನೋಡ್ತಾ ಇದ್ದೀರ. ಡ್ರೈವರು ಹಿಂದ್ಗಡೆ ಕೂತ್ಕೊಂಡು ಕಾರ್ ಓಡಿಸ್ತಾನ, ಮುಂದ್ಗಡೆ ಕೂತ್ಕೊಂಡು ಕಾರ್ ಓಡಿಸ್ತಾನ? ಯಾಕೆ ಅಂದ್ರೆ ಎಲ್ಲಿ ಆ ಪಾರ್ಟ್ಸ್ ಏನೇನಿದೆ, ಕ್ಲಚ್ಚು, ಗೇರು, ಬ್ರೇಕು ಅಲ್ವಾ, ಮಿರರು, ಅದೆಲ್ಲ ಎಲ್ಲಿ ಸಿಗುತ್ತೋ ಅಲ್ಲೇ ಆ ಜಾಗದಲ್ಲೇ ಕುತ್ಕೊಂಡು ಡ್ರೈವರು ಓಡಿಸ್ತಾನೆ. ಯಾಕೆಂದ್ರೆ ಕಂಟ್ರೋಲ್ ಮಾಡೋದಕ್ಕೆಲ್ಲ ಅಲ್ಲೇ ಸಿಗ್ಬೇಕು ಅಲ್ವಾ, ಅದೇ ಜಾಗದಲ್ಲಿ ಕುತ್ಕೋತಾರೆ. ಅದೇ ರೀತಿ ಈ ಶರೀರದಲ್ಲೂ ಕೂಡ ಶ್ರೇಷ್ಠವಾದ ಭಾಗವಂತಹ ಈ ಒಂದು ತಲೆಯ ಭಾಗ, ಅಲ್ಲಿ ಆತ್ಮ ಈ 2 ಉಬ್ಬುಗಳ ಮಧ್ಯೆ ಆ ಭ್ರುಕುಟಿ ಸಿಂಹಾಸನದಲ್ಲಿ ಆತ್ಮ ವಿರಾಜಮಾನವಾಗಿ ಈ ಕಣ್ಣುಗಳ ಮೂಲಕ ಇಡೀ ಪ್ರಪಂಚವನ್ನ ನೋಡುತ್ತೆ, ಕಿವಿಗಳ ಮೂಲಕ ಎಲ್ಲ ಶಬ್ದವನ್ನ ಗ್ರಹಿಸುತ್ತೆ, ಬಾಯಿಯ ಮೂಲಕ ಎಲ್ಲರೊಟ್ಟಿಗೆ ಮಾತನಾಡುತ್ತೆ, ಕೈಕಾಲುಗಳ ಮೂಲಕ ಎಲ್ಲ ಕರ್ಮವನ್ನ ಮಾಡುತ್ತೆ. ಆತ್ಮನೇ ಈ ಶರೀರದ ಮೂಲಕ ಮಾಡುತ್ತೆ. ಆದ್ರೆ ಇಲ್ಲಿವರೆಗೂ ನಾವೇನ್ ಅನ್ಕೊಂಡಿದ್ವಿ, ಶರೀರನೇ ನಾನು ಅನ್ನೋ ಒಂದು ಭ್ರಮೆಯಲ್ಲಿ ನಾವು ಇಲ್ಲಿವರೆಗೂ ಬದುಕಿದೀವಿ. ಆದ್ರೆ ಈಗ ಪರಮಾತ್ಮ ತಂದೆ ನಮ್ಗೀಗ ಬಂದು ಸತ್ಯವಾದಂತಹ ಜ್ಞಾನವನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಾರು ಎಷ್ಟೇ ಕಾಸ್ಟ್ಲಿಯೆಸ್ಟ್ ಆಗಿದ್ರು ಕೂಡ ಕಾರ್ಗೆ ಪೆಟ್ರೋಲ್ ಇಲ್ಲ ಅಂದ್ರೆ ಕಾರ್ ಮುಂದಕ್ಕೆ ಹೋಗಲ್ಲ. ಅದೇ ರೀತಿ ಡ್ರೈವರ್ಗೂ ಊಟ ಇಲ್ಲ ಅಂದ್ರೆ ಗಾಡಿ ಓಡಿಸೋದಕ್ಕಾಗೋದಿಲ್ಲ. ಡ್ರೈವರ್ಗೆ ಊಟ ಇಲ್ಲ, ಗಾಡಿ ಓಡಿಸ್ತಾ ಇದ್ದಾನೆ, ಆದ್ರೂ ಕೂಡ ಸುಸ್ತಾಗಿ ಅಂತಂದ್ರೆ ಏನ್ ಮಾಡ್ತಾನೆ? ಆಕ್ಸಿಡೆಂಟ್ ಮಾಡ್ಬಿಡ್ತಾನೆ ಅಲ್ವಾ. ಇಲ್ಲ ಗಾಡಿಗೆ ಏನಾದ್ರೂ ಡ್ಯಾಮೇಜ್ ಆಗಿ ಡ್ರೈವರ್ಗೂ ಸುಸ್ತಾಗಿ ಏನಾದ್ರೂ ಇದು ಮಾಡ್ತಾನೆ ಅಂದ್ರೆ ದೊಡ್ಡದಾಗೆ ಆಕ್ಸಿಡೆಂಟ್ಗಳಾಗ್ಬಿಡುತ್ತೆ ಅಲ್ವಾ. ಬ್ರೇಕ್ ಫೇಲ್ಯೂರ್ ಆಗಿ ಮರಕ್ಕೆ ಗುದ್ದೋದು ಅಲ್ವಾ, ಡಿವೈಡರ್ ಗುದ್ದೋದು, ಈ ರೀತಿ ಎಲ್ಲ ಮಾಡಿ ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ. ದೊಡ್ಡ ಆಕ್ಸಿಡೆಂಟ್ಗಳಾಗುತ್ತೆ. ಜೀವನದಲ್ಲೂ ಕೂಡ ನಾವು ಆತ್ಮ ಅಂದ್ರೆ ಯಾವ ರೀತಿ ಈ ಶರೀರಕ್ಕೆ 3 ಟೈಮು ಕೂಡ ಊಟ ಕೊಡ್ತೀವಿ, ಚೆನ್ನಾದಂತಹ ಊಟ, ವೆರೈಟಿ ಊಟ ಕೊಡ್ತೀವಿ. ಅದೇ ರೀತಿ ಆತ್ಮಕ್ಕೂ ಕೂಡ ಜನ್ಮಾಂತರದಿಂದ ನಾವು ಊಟ ಕೊಟ್ಟಿಲ್ಲ. ಆದ ಕಾರಣ ಏನಾಗಿದೆ, ಆತ್ಮದಲ್ಲಿ ಶಕ್ತಿ ಕುಂದು ಹೋಗಿದೆ. ಆ ಕಾರಣ ಏನಾಗುತ್ತೆ, ಒಂದೊಂದು ಪರಿಸ್ಥಿತಿ ಬಂದರೂ ಕೂಡ, ಒಂದೊಂದು ವಿಘ್ನ ಬಂದರೂ ಕೂಡ, ಒಂದೊಂದು ಕಾಯಿಲೆ ಬಂದರೂ ಕೂಡ ತಡ್ಕೊಳ್ಳುವಂತಹ ಶಕ್ತಿ ಆತ್ಮಕ್ಕೆ ಇಲ್ಲ. ಆವಾಗೂ ಕೂಡ ಆಕ್ಸಿಡೆಂಟ್ಗಳಾಗುತ್ತೆ, ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಗಳು ಅಲ್ಲ. ಒಬ್ರಿಗೆ ನೋವು ಕೊಡೋದು, ಹಿಂಸೆ ಕೊಡೋದು, ಬೈಯೋದು, ಈ ಥರದ್ದೆಲ್ಲ ಕೂಡ ಆಗುತ್ತೆ. ದೊಡ್ಡ ಆಕ್ಸಿಡೆಂಟ್ಗಳು ಅಂದ್ರೆ ಒಬ್ರನ್ನೊಬ್ರನ್ನ ಕೊಲೆ ಮಾಡೋದು, ಸೂಸೈಡ್ ಮಾಡ್ಕೊಂಬಿಡೋದು, ಈ ರೀತಿ ಎಲ್ಲ ಕೂಡ ನಡೀತಾ ಇರುತ್ತೆ. ಇದೆಲ್ಲ ಕೂಡ ದೊಡ್ಡ ಆಕ್ಸಿಡೆಂಟ್ಗಳು. ಆದ್ರೆ ಇಲ್ಲಿ ಪರಮಾತ್ಮ ನಮ್ಮನ್ನ ಅದೆಲ್ಲದರಿಂದ ಬಿಡಿಸೋದಕ್ಕೇನೆ ಪರಮಾತ್ಮ ಇಲ್ಲಿ ಬಂದಿದ್ದಾರೆ. ಕಾರ್ಗೇನಾದ್ರೂ ಡ್ಯಾಮೇಜ್ ಆದ್ರೆ ನಾವೆಲ್ಲಿ ಕರ್ಕೊಂಡು ಹೋಗ್ತೀವಿ? ಎಲ್ಲಿ ಕರ್ಕೊಂಡು ಹೋಗ್ತೀವಿ? ಗ್ಯಾರೇಜ್ ಕರ್ಕೊಂಡು ಹೋಗ್ತೀವಿ. ಆದ್ರೆ
ಅದೇ ರೀತಿ ಈ ಶರೀರ ರೂಪಿ ಕಾರ್ಗೇನಾದ್ರೂ ಆದ್ರೆ ಎಲ್ಲಿ ಕರ್ಕೊಂಡು ಹೋಗ್ತೀವಿ? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ. ಆದ್ರೆ ಈ ಶರೀರವನ್ನ ಓಡಿಸ್ತಾ ಇರ್ತಕ್ಕಂತಹ ಮಾಲೀಕ ಯಾರು? ಆತ್ಮ ಇದಾನಲ್ಲ, ಅವನಿಗೇನಾದ್ರೂ ಡ್ಯಾಮೇಜ್ ಆದ್ರೆ, ತೊಂದರೆ ಆದ್ರೆ ಎಲ್ಲಿ ಕರ್ಕೊಂಡು ಹೋಗ್ತೀರಿ? ಪರಮಾತ್ಮನ ಹತ್ರನೇ ಕರ್ಕೊಂಡು ಹೋಗ್ಬೇಕು. ಅವನೇ ಸುಪ್ರೀಂ ಸರ್ಜನ್ ಅಂತ ಕರೀತಾರೆ. ಅವನೇನೆ ಆತ್ಮಕ್ಕೆ ಶಕ್ತಿ ತುಂಬಿಕೊಡೋದು ಅವರೇ ಕೊಡೋದು. ಏನ್ ಮಾಡ್ತಾರೆ? ಆತ್ಮ ವೀಕ್ ಇದ್ದಾಗ ಏನ್ ಮಾಡ್ತಾರೆ? ಜ್ಞಾನದ ಒಂದು ಇಂಜೆಕ್ಷನ್ ಅನ್ನ ಹಾಕಿ ಶಕ್ತಿ ಗುಣಗಳನ್ನು ಅಂತಹ ಟ್ಯಾಬ್ಲೆಟ್ ಮಾತ್ರೆಗಳನ್ನ ಕೊಡ್ತಾರೆ. ಆಗ ಏನಾಗುತ್ತೆ? ಆತ್ಮಕ್ಕೆ ಶಕ್ತಿ ಬಂದ್ಬಿಡುತ್ತೆ, ಮತ್ತೆ ಪುನಶ್ಚೇತನ ಆಗ್ಬಿಡುತ್ತೆ ಆತ್ಮ. ಅದೇ ರೀತಿ ಇಲ್ಲಿ ಪರಮಾತ್ಮ ನಮಗಿಲ್ಲಿ ಆತ್ಮವನ್ನ ಶ್ರೇಷ್ಠ ಮಾಡಲಿಕ್ಕೆ, ಆತ್ಮವನ್ನ ಪುನಶ್ಚೇತನ ಮಾಡಲಿಕ್ಕೆ ಪರಮಾತ್ಮ ಈ ಭೂಮಿಗೆ ಬಂದಿದ್ದಾರೆ. ಪ್ರತಿಯೊಬ್ಬ ಆತ್ಮನು ಕೂಡ ಇಲ್ಲಿ ವಿಶೇಷವಾದ ಆತ್ಮನೇ. ಆ ಆತ್ಮನ ಒಂದು ಸಂಪೂರ್ಣತೆಗೆ ಕರ್ಕೊಂಬರೋದಕ್ಕೋಸ್ಕರ ತಂದೆ ಇಲ್ಲಿ ನಮಗೆ ಈ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ತಂದೆ ಇಲ್ಲಿ ತಿಳಿಸ್ತಾ ಇದ್ದಾರೆ, ಶ್ರೇಷ್ಠವಾದಂತಹ ಜ್ಞಾನದ ಒಂದು ಭೋಜನ ಆತ್ಮಕ್ಕೆ ಸಿಗ್ತಾ ಹೋದಂಗೆ, ನಮ್ಮಲ್ಲಿ ಆ ಒಂದು ತಿಳುವಳಿಕೆ ಹೆಚ್ಚಾಗ್ತಾ ಹೋದಂಗೆ ನಮ್ಮಲ್ಲಿ ಯಾವುದೇ ರೀತಿಯ ಪಾಪಕರ್ಮಗಳು ಅನ್ನೋದು ಆಗೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಯಾವ ರೀತಿ ಈ ಶರೀರಕ್ಕೆ ಕರ್ಮೇಂದ್ರಿಯಗಳಿದೆಯೋ, ಕಣ್ಣು, ಕಿವಿ, ಮೂಗು, ಬಾಯಿ, ಈ ಕರ್ಮೇಂದ್ರಿಯಗಳು ಏನಿದೆಯೋ, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು ಅಂತ ಏನು ಹೇಳ್ತೀವೋ, ಅದೇ ರೀತಿ ಇಲ್ಲಿ ಆತ್ಮಕ್ಕೂ ಕೂಡ 3 ಸೂಕ್ಷ್ಮ ಇಂದ್ರಿಯಗಳಿದೆ. ಅದಕ್ಕೆ ಸೂಕ್ಷ್ಮ ಶಕ್ತಿಗಳು ಅಂತ ಕೂಡ ನಾವು ಹೇಳ್ಬೋದು. ಮೊದಲನೇದಾಗಿ ಮನಸ್ಸು. ಏನ್ ಮಾಡುತ್ತೆ? ಆಲೋಚನೆ ಮಾಡ್ತಕ್ಕಂಥದ್ದು ಮನಸ್ಸಿನ ಒಂದು ಕರ್ತವ್ಯ. ಸಂಕಲ್ಪ ಉತ್ಪನ್ನ ಮಾಡ್ತಕ್ಕಂಥದ್ದು ಮನಸ್ಸಿನ ಒಂದು ಕರ್ತವ್ಯ. ದಿನಕ್ಕೆ 90,000 ಆಲೋಚನೆಗಳನ್ನ ಮನಸ್ಸು ಮಾಡ್ತಾನೆ ಇರುತ್ತೆ. ಅದಕ್ಕೆ ಮನಸ್ಸಿಗೆ ಹೇಳ್ತಾರೆ ಹುಚ್ಚುಕೋಡಿ ಮನಸ್ಸು ಅಂತ. ಅಂದ್ರೆ ಈ ಕ್ಷಣ ಇಲ್ಲಿದ್ರೆ ಇನ್ನೊಂದು ಕ್ಷಣದಲ್ಲಿ ಎಲ್ಲೋ ಅಲಿತಾ ಇರುತ್ತೆ. ಅಂದ್ರೆ ಎಲ್ಲೋ ಏನನ್ನೋ ನೆನಪಿಸ್ತಾ ಇರುತ್ತೆ, ಏನನ್ನೋ ಸ್ಮೃತಿ ಮಾಡ್ತಾ ಇರತ್ತೆ. ಅದು ಅಲೆಗಳ ರೂಪದಲ್ಲಿ ಆಲೋಚನೆಗಳನ್ನ ಉತ್ಪನ್ನ ಮಾಡ್ತಲೇ ಇರುತ್ತೆ. ಒಳ್ಳೇದಾಗಿರ್ಬೋದು ಅಥವಾ ಕೆಟ್ಟದ್ದಾಗಿರ್ಬೋದು. ಆಲೋಚನೆಗಳಲ್ಲಿ ನಾವು 3 ರೀತಿಯ ಒಂದು ಆಲೋಚನೆಗಳನ್ನ ಇಲ್ಲಿ ನಾವು ಮಾಡ್ತೀವಿ. ಒಂದನೇದು 4 ರೀತಿಯ ಆಲೋಚನೆಗಳನ್ನ ಇಲ್ಲಿ ನಾವು ಮಾಡ್ತೀವಿ. ಒಂದನೇದು ಶುಭ ಸಂಕಲ್ಪಗಳು, ಅಂದ್ರೆ ಒಳ್ಳೆ ರೀತಿಯ ಒಂದು ಆಲೋಚನೆಗಳನ್ನ ಮಾಡ್ತಕ್ಕಂಥದ್ದು, ಪಾಸಿಟಿವ್ ಥಾಟ್ಸ್. ಮತ್ತೆ ಎರಡನೇದು ನೆಗೆಟಿವ್ ಥಾಟ್ಸ್, ಅಂದ್ರೆ ಅಶುದ್ಧ ಸಂಕಲ್ಪಗಳು. ಈ ತರ ಆಗ್ಬಿಡುತ್ತೇನೋ, ಆ ತರ ಆಗ್ಬಿಡುತ್ತೇನೋ, ಇವೆಲ್ಲ ನೆಗೆಟಿವ್ ಸಂಕಲ್ಪಗಳು. ಮತ್ತೆ ಮೂರನೇದು ವ್ಯರ್ಥ ಸಂಕಲ್ಪಗಳು. ಏನ್ ಮಾಡ್ತೀವಿ? ಬೇರೆ ಒಂದು ಅಲ್ಲಸಲ್ಲದ ವಿಚಾರಗಳು, ಇವ್ರ ಬಗ್ಗೆ ಚಿಂತನೆ ಮಾಡೋದು, ನಮಗೆ ಅನಾವಶ್ಯಕವಾದಂತಹ ಚಿಂತನೆಗಳನ್ನ ಮಾಡ್ತಾ ಇರ್ತೀವಿ. ಇದೆಲ್ಲ ಕೂಡ ವ್ಯರ್ಥ ಚಿಂತನೆಗಳು. ಇದೆಲ್ಲ ಕೂಡ ಮನಸ್ಸಿನಿಂದ ಉತ್ಪನ್ನ ಆಗ್ತಾ ಇರತ್ತೆ. ಶುಭ ಆಲೋಚನೆಗಳನ್ನ ಮಾಡ್ತಾ ಇದ್ದಷ್ಟು ನಮ್ಮ ಒಂದು ಮನಸ್ಥಿತಿ, ಆ ಒಂದು ಲೆವೆಲ್ ಅನ್ನೋದು ಶ್ರೇಷ್ಠವಾಗಿರುತ್ತೆ, ಉನ್ನತವಾಗಿರುತ್ತೆ. ಮತ್ತೆ ನೆಗೆಟಿವ್ ಆಲೋಚನೆಗಳನ್ನ ಮಾಡ್ತಾ ಇದ್ದಷ್ಟು ಭಯ, ಆಂದೋಲನೆ, ವೀಕ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ವ್ಯರ್ಥ ಆಲೋಚನೆಗಳನ್ನ ಮಾಡ್ತಾ ಇದ್ದಷ್ಟು ಸಮಯ ವೇಸ್ಟ್ ಆಗುತ್ತೆ. ಆತ್ಮದಲ್ಲಿ ಇರ್ತಕ್ಕಂತಹ ಶಕ್ತಿ ಎಲ್ಲವೂ ಕೂಡ ಕುಗ್ಗಿ ಹೋಗುತ್ತೆ. ಇಂದಿನ ದಿನವನ್ನು ಕೂಡ ನಾವು ಹಾಳು ಮಾಡ್ಕೋತೀವಿ.
ಆದ್ದರಿಂದ ನಾವು ಇಲ್ಲಿ ಪರಮಾತ್ಮ ಏನು ಹೇಳ್ತಾರೆ, ಶುದ್ಧವಾಗಿ ಆಲೋಚನೆ ಮಾಡಬೇಕು, ಮತ್ತೆ ಸ್ವಚಿಂತನೆ, ಪ್ರಭು ಚಿಂತನೆ ಇವೆರಡರಲ್ಲಿನೇ ಇರಬೇಕು. ವ್ಯರ್ಥ ಆಲೋಚನೆಯೂ ಬೇಡ, ನೆಗೆಟಿವ್ ಆಲೋಚನೆಯೂ ಬೇಡ. ಯಾವುದು ನಮಗೆ ಹೆಚ್ಚು ಖುಷಿ ಕೊಡುತ್ತೋ, ಯಾವ ಒಂದು ಆಲೋಚನೆ ಮಾಡೋದ್ರಿಂದ ನಮ್ಗೆ ಹೆಚ್ಚು ಖುಷಿ ಕೊಡುತ್ತೋ ಅದ್ರ ಕಡೆನೆ ನಾವು ಹೆಚ್ಚು ಗಮನವನ್ನ ಕೊಡಬೇಕಾಗತ್ತೆ. ಮೊದಲನೇದಾಗಿದೆ ಮನಸ್ಸು, ಮತ್ತೆ ಎರಡನೇ ಶಕ್ತಿಯಾಗಿದೆ ಬುದ್ಧಿ. ನೀವಿಲ್ಲಿ ನೋಡ್ತಾ ಇದ್ದೀರಾ, ತಕಡಿಯನ್ನು ತೋರಿಸಿದ್ದಾರೆ. ಬುದ್ಧಿಯನ್ನ ಏನ್ ಹೇಳ್ತೀವಿ, ಜೀವನದಲ್ಲಿ ನಾವು ಕೂಡ ಕೇಳ್ತಾ ಇರ್ತೀವಿ, ಏನು ಚಿತ್ರಗುಪ್ತ ಅಂತ ಹೇಳ್ತಿರ್ತಾರೆ. ಆದ್ರೆ ನಾವು ಯಾರು ಇಲ್ಲಿವರೆಗೂ ನೋಡಿಲ್ಲ. ಬುದ್ಧಿ ಏನ್ ಮಾಡುತ್ತೆ, ಮನಸ್ಸು ಆಲೋಚಿಸಿದ್ದನ್ನ ಬುದ್ಧಿ ನಿರ್ಣಯ ಮಾಡುತ್ತೆ. ಬುದ್ಧಿ ನಿರ್ಣಯ ಮಾಡುತ್ತೆ. ಸರಿನಾ ತಪ್ಪಾ, ಮಾಡ್ಬೇಕಾ ಬೇಡವಾ, ಇದೆಲ್ಲ ಕೂಡ ಆಲೋಚನೆ ಮಾಡೋದು ಬುದ್ಧಿ ಕೆಲಸ. ಅದಕ್ಕೆ ಅದನ್ನ ಚಿತ್ರಗುಪ್ತ ಅಂತ ಹೇಳ್ತಾರೆ. ಈಗ ಯಾರನ್ನಾದ್ರೂ ಕೇಳಿದ್ರೆ, ನೀವು ಚಿಕ್ಕಂದಿನಲ್ಲಿ ಎಲ್ಲಿ ಓದ್ತಾ ಇದ್ರಿ, ಯಾವ ತರ ಯೂನಿಫಾರ್ಮ್ ಹಾಕ್ತಾ ಇದ್ರಿ, ನಿಮ್ ತಂದೆ ತಾಯಿ ಹೇಗ್ ನೋಡ್ಕೋತಾ ಇದ್ರು ಅಂದ್ರೆ ನಾವೇನ್ ಹೇಳ್ತೀವಿ, ವರ್ಣನೆ ಮಾಡ್ತೀವಿ. ಚಿತ್ರ ಸಹಿತವಾಗಿ ಈ ರೀತಿ ಬಟ್ಟೆ ಕೊಡ್ಸಿದ್ರು, ಈ ರೀತಿ ಸ್ಕೂಲ್ಗೆ ಹಾಕಿದ್ರು, ಇಂಥ ಸ್ಕೂಲ್ಗೆ ಹಾಕಿದ್ರು, ಎಲ್ಲ ಕೂಡ ವರ್ಣನೆ ಮಾಡ್ತೀವಿ. ಯಾಕೆ ಹೇಳ್ತೀವಿ? ಬುದ್ಧಿ ಅನ್ನೋದು ಚಿತ್ರ ಸಹಿತವಾಗಿ ಎಲ್ಲವನ್ನ ತನ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದೆ, CC ಕ್ಯಾಮ್ರಾ ತರ. ಗುಪ್ತವಾಗಿ ಚಿತ್ರ ಸಹಿತವಾಗಿ ಅದು ಸೆರೆ ಮಾಡ್ಕೊಂಡು ಇಟ್ಕೊಂಡಿರೋ ಒಂದು ಕಾರಣ ನಾವು ಅದನ್ನ ಚಿತ್ರಗುಪ್ತ ಅಂತ ಹೇಳ್ತೀವಿ. ನಾವು ಒಳ್ಳೆ ಕರ್ಮವನ್ನೇ ಮಾಡಲಿ, ಒಂದು ಶ್ರೇಷ್ಠ ಕರ್ಮವನ್ನೇ ಮಾಡಲಿ, ಅದು ಸಂಪೂರ್ಣವಾಗಿ ಬುದ್ಧಿಯಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳುತ್ತೆ. ಅದಕ್ಕೆ ಅದನ್ನ ಏನ್ ಹೇಳ್ತಾರೆ, ನಿರ್ಣಯ ಮಾಡ್ತಕ್ಕಂತಹ ಶಕ್ತಿ ಬುದ್ಧಿ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತೆ ಮೂರನೇದಾಗಿದೆ ಸಂಸ್ಕಾರ. ಸಂಸ್ಕಾರ ಅಂತ ನಾವ್ ಏನಕ್ಕೆ ಹೇಳ್ತೀವಿ ಅಂದ್ರೆ, ಮನಸ್ಸು ಆಲೋಚನೆ ಮಾಡುತ್ತೆ, ಬುದ್ಧಿ ನಿರ್ಣಯ ಮಾಡುತ್ತೆ. ಸಂಸ್ಕಾರ ಹೆಂಗಾಗುತ್ತೆ ಅಂದ್ರೆ, ಅದನ್ನ ನಾವು ಆಲೋಚನೆ ಮಾಡಿ ಬುದ್ಧಿಯಲ್ಲಿ ನಿರ್ಣಯ ತಗೊಂಡು ಕರ್ಮದಲ್ಲಿ ತರ್ತೀವಲ್ಲ, ಪದೇ ಪದೇ ಅದನ್ನ ತರ್ತೀವಲ್ಲ, ಅದೇ ಸಂಸ್ಕಾರ ಆಗಿ ಬದಲಾವಣೆ ಆಗುತ್ತೆ. ಇಲ್ಲಿ ನಾವು ಸಂಸ್ಕಾರವನ್ನ 5 ರೀತಿಯಲ್ಲಿ ನೋಡಬಹುದು. 5 ರೀತಿಯ ಸಂಸ್ಕಾರಗಳನ್ನ ಇಲ್ಲಿ ನಾವು ನೋಡಬಹುದು. ಆತ್ಮ ಹಿಂದಿನ ಜನ್ಮದ ಒಂದು ಸಂಸ್ಕಾರವನ್ನ ಏನು ರೂಢಿಸ್ಕೊಂಡು ಬಂದಿರುತ್ತೋ ಅದನ್ನು ಕೂಡ ಈ ಒಂದು ಜನ್ಮದಲ್ಲಿ ತಗೊಂಡು ಬಂದಿರುತ್ತೆ. ಮತ್ತೆ ತಂದೆ ತಾಯಿಯ ಗರ್ಭದಲ್ಲಿ ಇದ್ದಾಗ ತಂದೆ ತಾಯಿಯ ಒಂದು ಸಂಕಲ್ಪಗಳು, ಅವರ ಒಂದು ಆಲೋಚನೆಗಳ ಆ ಒಂದು ಸಂಸ್ಕಾರವನ್ನು ಕೂಡ ಆತ್ಮ ತಗೊಂಡಿರುತ್ತೆ. ಅದಕ್ಕೆ ಅವ್ರಿಗೆ ಹೇಳ್ತಾರೆ ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು, ಒಂದು ದೇವರ ಒಂದು ನೆನಪಿನಲ್ಲಿ ಇರಬೇಕು, ಒಳ್ಳೆ ಒಂದು ಚಿಂತನೆಯನ್ನ ಮಾಡಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಯಾಕೆಂದ್ರೆ ಅವ್ರು ಅದನ್ನ ಏನ್ ಮಾಡ್ತಾರೋ, ಏನ್ ತಿಂತಾರೋ, ಏನ್ ತಗೋತಾರೋ, ಏನ್ ಆಲೋಚನೆ ಮಾಡ್ತಾರೋ ಅದು ಮಗುವಿಗೂ ಕೂಡ ಸೇರುತ್ತೆ ಅಂತ. ಆ ವೈಬ್ರೇಷನ್ ಆ ಮಗುಗೂ ಕೂಡ ಸೇರುತ್ತೆ ಅನ್ನೋ ಕಾರಣದಲ್ಲಿ ಆ ರೀತಿ ಹೇಳ್ತಾರೆ. ಮತ್ತೆ ವಾತಾವರಣದ ಒಂದು ಸಂಸ್ಕಾರ, ವಾತಾವರಣದೊಟ್ಟಿಗೆ ಇದ್ದಾಗ ಆ ಒಂದು ಸಂಸ್ಕಾರ ಕೂಡ ಅವರೊಟ್ಟಿಗೆ ಬರುತ್ತೆ. ಯಾವ ಒಂದು ವಾತಾವರಣದಲ್ಲಿ ಇರ್ತಿರೋ ಆ ವೈಬ್ರೇಷನ್ ಮೂಲಕ ಕೂಡ ಅವ್ರ ಸಂಸ್ಕಾರ ಅನ್ನೋದು ತಯಾರಾಗುತ್ತೆ. ಮತ್ತೆ ಮಿತ್ರ ಸಂಬಂಧಿಕರು ಅಕ್ಕಪಕ್ಕ ಇರ್ತಾರಲ್ಲ, ಅವರ ಒಂದು ಸಂಬಂಧ ಸಾಂಗತ್ಯದಲ್ಲಿ ಬರ್ತಾರಲ್ಲ, ಅವರಿಂದಲೂ ಕೂಡ ಸಂಸ್ಕಾರ ಅನ್ನೋದು ಬರುತ್ತೆ. ಅದಕ್ಕೆ ಹೇಳ್ತಾರಲ್ಲ ಸಂಘದಂತೆಯೇ ರಂಗು ಅಂತೇಳಿ. ಆ ರೀತಿ 5 ರೀತಿಯ ಒಂದು ಸಂಸ್ಕಾರಗಳನ್ನ ಆತ್ಮ ತಗೊಂಡು ಇನ್ನೊಂದು ತಾಯಿ ಗರ್ಭದಲ್ಲಿ ಜನ್ಮವನ್ನ ಪಡ್ಕೊಳ್ಳುತ್ತೆ. ಈಗಲೂ ಕೂಡ ನಾವು ನೋಡ್ತಾ ಇರ್ಬೋದು,
ಯಾರಾದರೂ ಮಗು ಹುಟ್ಟಿದ್ರೆ ಅವರು ಒಂದು ಹಿರಿಯರು ಯಾರಾಗಿರ್ತಾರೋ ಅವ್ರ ತಾತ, ಅವರು ಕಾಲು ಹೇಗಾಗ್ತಾ ಇದ್ರು, ಕೈ ಯಾವ ರೀತಿ ತಿರುಗಿಸ್ತಾ ಇದ್ರು, ಆ ರೀತಿನೇ ಅವ್ರು ಮಾಡ್ತಿರ್ತಾರೆ. ಹೇಳ್ತಾರೆ, ಓ ನಮ್ಮ ತಾತನೇ ಹುಟ್ಟಿದಾನೇನೋ, ಅವ್ರ ಥರನೇ ಇದೆ ಸಂಸ್ಕಾರ, ಆ ರೀತಿ ಹೇಳ್ತಾರೆ. ಮತ್ತೆ ಹಿಂದಿನ ಜನ್ಮದಲ್ಲಿ ಏನಾದರೂ ಮಾಡಿದ್ರೆ, ಅಂದರೆ ಹಿಂದಿನ ಜನ್ಮದಲ್ಲಿ ಒಂದು ಹಾಡಾಡೋ ಒಂದು ಹವ್ಯಾಸ ಇದ್ದರೆ, ಡ್ಯಾನ್ಸ್ ಮಾಡೋ ಒಂದು ಹವ್ಯಾಸ ಇದ್ದರೆ, ಈ ರೀತಿ ಯಾವುದಾದ್ರೂ ಒಂದು ಹವ್ಯಾಸವನ್ನು ರೂಢಿಸ್ಕೊಂಡು ಬಂದಿದ್ರೆ ಆ ಸಂಸ್ಕಾರನೂ ತನ್ನ ಜೊತೆಯಲ್ಲಿ ತೊಗೊಂಬಂದಿರುತ್ತೆ. ಅಂದರೆ ಮಂತ್ರಪಠಣೆ ಮಾಡೋದಿರ್ಬೋದು. ಈಗೀಗ ನಾವು ನೋಡ್ತಾ ಇದ್ದೀವಿ, ಅಂದರೆ 1 ವರ್ಷದ 2 ವರ್ಷದ ಮಗು ಕೂಡ ಪಟ 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 ಅಂತ ಭಗವದ್ಗೀತೆಯನ್ನು ಓದುತ್ತೆ, ಮಂತ್ರಪಠಣೆ ಮಾಡುತ್ತೆ. ಅಂದರೆ ಹಿಂದಿನ ಜನ್ಮದಲ್ಲಿ ಅದು ಗಾಢವಾಗಿ ಅವರು ಆ ಸಂಸ್ಕಾರವನ್ನು ತಗೊಂಡು ಬಂದಿರ್ತಾರೆ. ಏನು ಮನಸ್ಸು ಬುದ್ಧಿ ಆಲೋಚನೆ ಮಾಡಿ ನಿರ್ಧಾರ ಮಾಡಿ ಕರ್ಮದಲ್ಲಿ ನಾವು ತಗೊಂಡು ಬಂದಿರ್ತೀರೋ ಅದೇ ಸಂಸ್ಕಾರವಾಗಿ ಬದಲಾವಣೆ ಆಗಿರುತ್ತೆ. ನಾವು ಏನೆಲ್ಲ ಶ್ರೇಷ್ಠ ಒಳ್ಳೆ ಕರ್ಮಗಳನ್ನು ಕೆಟ್ಟ ಕರ್ಮಗಳನ್ನು ಮಾಡಿರ್ತೀವೋ ಅದರ ಅನುಸಾರನೇ ಆ ಸಂಸ್ಕಾರವನ್ನು ನಾವು ತಗೊಂಡು ಹೋಗ್ತೀವಿ ಇನ್ನೊಂದು ತಾಯಿಯ ಗರ್ಭದಲ್ಲಿ. ಅದರ ಅನುಸಾರನೇ ನಮ್ಮ ಒಂದು ಶರೀರ ಅನ್ನೋದು ತಯಾರಾಗುತ್ತೆ. ಇನ್ನೊಂದು ತಾಯಿಯ ಗರ್ಭದಲ್ಲಿ ಏನೆಲ್ಲ ದಾನ ಪುಣ್ಯಗಳು ಮಾಡಿರ್ತೀವೋ, ಏನೆಲ್ಲ ಒಂದು ಕೆಟ್ಟ ಕರ್ಮಗಳು ಮಾಡಿರ್ತೀವೋ ಅದರಂತೆಯೇ ಅಲ್ಲಿ ಜನ್ಮ ಅನ್ನೋದು ಇನ್ನೊಂದು ತಾಯಿಯ ಗರ್ಭದಲ್ಲಿ ಸಿಗುತ್ತೆ. ಇದು ಮೂಲ ನಮ್ಮ ಆತ್ಮದಲ್ಲಿರ್ತಕ್ಕಂತಹ 3 ಶಕ್ತಿಗಳು ಯಾವ ರೀತಿ ಕರ್ತವ್ಯ ಮಾಡುತ್ತೆ ಅಂತ ಇಲ್ಲಿ ತಂದೆ ನಮಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ನಾವು ಇಲ್ಲಿವರೆಗೂ ನಾವು ಏನಾಗಿದ್ವಿ, ಶರೀರ ಅನ್ನೋ ಭ್ರಮೆಯಲ್ಲಿ ಬಂದಿರೋ ಕಾರಣ ನಾನೇ ಶರೀರ ಬಿಟ್ವಿ ಅಂದರೆ ಇನ್ನು ಅವ್ರು ಇಲ್ವೇನೋ, ಪ್ರಪಂಚನೇ ಬಿಟ್ಟು ಹೋದ್ರೇನೋ ಇಲ್ವೇನೋ ಅನ್ನೋ ರೀತಿ ನಾವು ಮೋಹಕ್ಕೆ ಒಳಗಾಗ್ತೀವಿ, ದುಃಖಕ್ಕೆ ಒಳಗಾಗ್ತೀವಿ. ಆದರೆ ಇಲ್ಲಿ ತಂದೆ ಬಂದು ನಮಗಿಲ್ಲಿ ಶಾಶ್ವತವಾದಂಥದ್ದು ಆತ್ಮ, ಆ ಶಾಶ್ವತ ಸತ್ಯವನ್ನು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಸತ್ ಹೋದ್ರು ಅಂತ ಹೇಳ್ತಾರಲ್ಲ, ಅಂದರೆ ಶರೀರ ಬಿಟ್ಟಾಗ ಸತ್ ಹೋದ್ರು ಅಂತೇಳಿ ದೀಪ ಹಚ್ತಾರೆ. ಅಂದರೆ ಆ ಒಂದು ಜ್ಯೋತಿಯ ರೂಪದಲ್ಲಿ ಆತ್ಮ ಶರೀರ ಬಿಟ್ಟು ಹೋಗಿದೆ ಅಂತೇಳಿ ದೀಪ ಹಚ್ತಾರೆ. ಅಂದರೆ ಸತ್ ಹೋದ್ರು ಅಂದರೆ ಯಾರು ಸತ್ತೋದ್ರು? ಶರೀರ ಹೋಯ್ತಾ, ಆತ್ಮ ಹೋಯ್ತಾ? ಸತ್ಯವಾದಂತಹ ಆತ್ಮ ಜ್ಯೋತಿ ಆ ಶರೀರನ ಬಿಟ್ಟು ಹೋಯಿತು ಅಂತ ಹೇಳ್ತಾರೆ. ನಂತರ ಇಲ್ಲಿ ಶರೀರನೇ ನಾನು ಅಂತ ತಿಳ್ಕೊಂಡು ಬಂದಿರೋ ಕಾರಣ ಶರೀರಧಾರಿಗಳನ್ನ ನೋಡ್ತಾ ಬಂದಿರೋ ಕಾರಣ ಶರೀರದ ಗುಣಗಳೇ ನಮ್ಮಲ್ಲಿ ಎಲ್ಲರಲ್ಲೂ ಕಾಣ್ತಾ ಇದೆ. ಎಲ್ಲರಲ್ಲೂ ಆ ಗುಣಗಳು ಪ್ರತ್ಯಕ್ಷ ಆಗಿವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನಂತಹ ಪಂಚವಿಕಾರಗಳೇನಿವೆ ಅವು ಯಾವು ಕೂಡ ನನ್ನದಲ್ಲ. ಯಾಕೆಂದ್ರೆ ನಾನೇ ಬೇರೆ, ಅಂದ್ರೆ ನನ್ನ ಆತ್ಮನೇ ಬೇರೆ, ಈ ಶರೀರನೇ ಬೇರೆ. ಶರೀರ ಅನ್ನೋದು ನನಗೆ ಇಲ್ಲಿ ಪಾತ್ರ ಮಾಡಲಿಕ್ಕೆ ಸಿಕ್ಕಿರ್ತಕ್ಕಂತಹ ಒಂದು ವಸ್ತ್ರ. ಪಾತ್ರ ಮುಗಿದ ನಂತರ ಈ ಶರೀರನ ನಾವು ಇಲ್ಲೇ ಬಿಟ್ಟು ಮತ್ತೆ ನಾವು ಇನ್ನೊಂದು ತಾಯಿ ಗರ್ಭದಲ್ಲಿ ಇನ್ನೊಂದು ವಸ್ತ್ರವನ್ನ ಪಡ್ಕೋತೀವಿ. ಆದ್ರೆ ಶರೀರನೇ ನಾನು, ಶರೀರಧಾರಿಗಳೇ ನನ್ನವರು ಅಂತ ತಿಳ್ಕೊಂಡು ಬಂದಿರೋ ಕಾರಣ ಅವರ ಒಂದು ಗುಣಗಳು ನಮ್ಮಲ್ಲೂ ಇವೆ, ನಮ್ಮ ಒಂದು ಗುಣಗಳು ಅವರಲ್ಲೂ ಇವೆ. ಈಗ ತಂದೆ ಬಂದು ಆ ಒಂದು ಶಾಶ್ವತ ಸತ್ಯವನ್ನ ನಮಗೆ ತಿಳಿಸ್ತಾ ಇದ್ದಾರೆ. ನಾನು ಯಾರು? ಆತ್ಮನಾಗಿದ್ದೇನೆ, ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ನಾನು ಆತ್ಮ ಈ ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಾ ಇದ್ದೀನಿ, ನಕ್ಷತ್ರದ ರೀತಿಯಲ್ಲಿ. ಯಾವ ರೀತಿ? ಈ ಶರೀರವನ್ನ ಈ ಬರಿಗಣ್ಣಿನಿಂದ ನೋಡಬಹುದು, ಆದ್ರೆ ಆತ್ಮವನ್ನ ಈ ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಗಾಳಿ ಇದೆ ಅಂತ ನಾವು ಹೇಳ್ತೀವಿ, ಯಾವ ರೀತಿ ಹೇಳ್ತೀವಿ? ಅನುಭವ, ಆ ಶೀತಲತೆ ಅನುಭವ ಮಾಡಿದಾಗ, ಆ ಎಲೆಗಳು ಹಲಗಾಡೋದ್ರಿಂದ ಆ ಶೀತಲತೆ ಅನುಭವ ಆಗೋದ್ರಿಂದ ನಾವೇನು ಹೇಳ್ತೀವಿ? ಗಾಳಿ ಇದೆ ಅಂತ ಹೇಳ್ತೀವಿ ಅಲ್ವಾ? ಅದೇ ರೀತಿ ಇಲ್ಲೂ ಕೂಡ ಆತ್ಮವನ್ನ ಈ ಬರಿಗಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ದಿವ್ಯ ದೃಷ್ಟಿಯ ಮೂಲಕ ಅನುಭವ ಮಾಡಬಹುದು. ಅದೇ ರೀತಿ ಈ ಕರ್ಮೇಂದ್ರಿಯಗಳು ದೇಹವನ್ನ ಯಾವ ರೀತಿ ನೋಡಬಹುದು, ಈ ಕರ್ಮೇಂದ್ರಿಯಗಳನ್ನು ನೋಡಬಹುದು. ಅದೇ ರೀತಿ ಈ ಆತ್ಮವನ್ನು ಈ ಬರಿಗಣ್ಣಿನಿಂದ ನೋಡೋಕ್ಕಾಗಲ್ಲ. ಆ ಒಂದು ಕರ್ಮೇಂದ್ರಿಯಗಳು ಏನಿದೆ ಅಂದ್ರೆ ಸೂಕ್ಷ್ಮ ಶಕ್ತಿಗಳನ್ನು ಕೂಡ ಈ ಒಂದು ಬರಿಗಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಅನುಭವ ಮಾಡಬಹುದು. ಯಾರಿಗಾದ್ರೂ ನಾವು ನೋವು ಕೊಟ್ರೆ ಏನ್ ಹೇಳ್ತೀವಿ? ನಿನಗೂ ಮನಸ್ಸಿರ್ಲಿಲ್ವಾ, ಯಾಕೆ ನೋವು ಕೊಟ್ಟೆ?
ನಿನ್ಗದ್ರ ಅನುಭವ ಆಗ್ಲಿಲ್ವಾ ಅಂತ ಹೇಳ್ತೀವಿ. ಮತ್ತೆ ಏನಾದ್ರೂ ಕೆಲಸ ಮಾಡಿ ಎಡವಟ್ಟೇನಾದ್ರೂ ಆಗೋದ್ರೆ ಏನ್ ಹೇಳ್ತೀವಿ, ಯಾಕೆ ನಿನ್ಗೆ ಆ ಟೈಮಲ್ಲಿ ಬುದ್ಧಿ ಇರ್ಲಿಲ್ವಾ, ಸರಿಯಾಗಿ ನಿರ್ಧಾರ ತಗೊಳಕ್ಕಾಗ್ಲಿಲ್ವಾ ಅಂತ ಬೈತೀವಿ. ಮತ್ತೇನಾಗುತ್ತೆ, ಮೂರನೇದು ಸಂಸ್ಕಾರ. ಒಳ್ಳೆ ವಿನಯ, ದೊಡ್ಡವರು ಚಿಕ್ಕವರು ಆ ಒಂದು ಮರ್ಯಾದೆ ಕೊಡೋದು, ಅದ್ಯಾವುದು ನಮ್ಮಲ್ಲಿ ಬರ್ಲಿಲ್ಲ ಅಂತಂದ್ರೆ ಏನ್ ಹೇಳ್ತಾರೆ, ಅವ್ರ ತಂದೆ ತಾಯಿ ಅವ್ರಿಗೆ ಒಳ್ಳೆಯ ಸಂಸ್ಕಾರವನ್ನ ಕಲಿಸಿಲ್ಲ ಅಂತ ಬೈತಾರೆ ಅಲ್ವಾ. ಆದ್ರೆ ಇಲ್ಲಿವರೆಗೂ ನಾವೇನಾಗಿದ್ವಿ, ಆ ಒಂದು ಮನಸ್ಸು ಬುದ್ಧಿ ಸಂಸ್ಕಾರ ಏನಿದೆ ಅವುಗಳಿಗೆ ನಾವು ಗುಲಾಮರಾಗಿದ್ವಿ. ನಾನು ಮನಸ್ಸು ಹೇಳ್ದಂಗೆ ನಾನು ಆಲೋಚನೆ ಮಾಡ್ತೀನಿ, ನನ್ನ ಬುದ್ಧಿ ಹೇಳ್ದಂಗೆನೆ ನಾನು ಕೆಲಸ ಮಾಡ್ತೀನಿ, ನನ್ನ ಸಂಸ್ಕಾರನೇ ಇರೋದು ಹೀಗೆ, ಅದಕ್ಕೆ ನಾನು ಆ ರೀತಿ ಮಾಡ್ತೀನಿ. ಈ ರೀತಿ ನಾವು ಅವುಗಳಿಗೆ ವಶವಾಗಿದ್ವಿ. ಯಾಕಾಗಿದ್ವಿ ಅಂದ್ರೆ ಶರೀರನೇ ನಾನು ಅಂದ್ಕೊಂಡಿರೋ ಕಾರಣ ಆ ಒಂದು ಕರ್ಮೇಂದ್ರಿಯಗಳಿಗೆ ನಾವು ವಶ ಆಗ್ಬಿಟ್ಟಿದೀವಿ. ಕಣ್ಣು ಕಿವಿ, ಕಣ್ಣು ನೋಡಿದ್ದನ್ನ ಬೇಕು ಅನ್ನತ್ತೆ, ಬಾಯಿ ರುಚಿ ಬಯಸದನ್ನ ಬಾಯಿ ತಿನ್ಬೇಕು ಅನ್ಸುತ್ತೆ, ಕೇಳ್ಬೇಕು ಅನ್ಸಿದ್ದನ್ನ ಕಿವಿ ಕೇಳ್ಬೇಕು ಅನ್ಸುತ್ತೆ, ಕಿವಿಗೆ ಬೇಕು ಅನ್ಸಿದ್ದನ್ನ ನಾವು ಕೇಳ್ಬೇಕು ಹಿತವಾಗಿ ಅಂತ ಅನ್ಸುತ್ತೆ. ಕರ್ಮೇಂದ್ರಿಯಗಳಿಗೆ ವಶವಾಗಿ ನಾವು ಜನ್ಮ ಜನ್ಮಾಂತರದಿಂದ ಪಾಪ ಮಾಡ್ತಾ ಮಾಡ್ತಾ ಪುನರ್ಜನ್ಮದಲ್ಲಿ ಬರ್ತಾ ಬರ್ತಾ ಆತ್ಮದಲ್ಲಿ ಶಕ್ತಿ ಅನ್ನೋದು ಕಡಿಮೆ ಆಗ್ಬಿಟ್ಟಿದೆ. ಈಗ ತಂದೆ ಬಂದು ನಮಗೆ ಈ ಒಂದು ಜನ್ಮದಲ್ಲಿನೇ ಆತ್ಮಕ್ಕೆ ಫುಲ್ ಒಂದು ಬ್ಯಾಟ್ರಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಎಷ್ಟು ಆತ್ಮ ಅಂತ ತಿಳ್ಕೊಂಡು ಬೇರೆಯವರನ್ನು ಆತ್ಮ ಅಂತ ನಾವು ನೋಡ್ತೀವೋ ಅಷ್ಟು ನಮ್ಮಲ್ಲಿ ಆತ್ಮದ ಶಕ್ತಿ ಉತ್ಪನ್ನ ಆಗ್ತಾ ಇರತ್ತೆ. ನಾನು ದೇಹ 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 ಅಂತ ಅಭ್ಯಾಸ ಮಾಡಬೇಕಾಗಿಲ್ಲ, ತನಗ್ ತಾನೇ ದೇಹಕ್ಕೆ ವಶವಾಗಿ ನಾವು ಎಲ್ಲಿ ನೋಡ್ಬೇಕು ನೋಡ್ತೀವಿ, ಏನ್ ಕರ್ಮ ಮಾಡ್ಬೇಕು ಅಂದ್ರೆ ಮಾಡ್ತೀವಿ, ಯಾರ್ಗ್ ಬೇಕಾದ್ರೂ ಹೊಡಿಬೇಕಂದ್ರೂ ಹೊಡಿತೀವಿ. ಅದೇ ರೀತಿ ಇಲ್ಲಿ ಆತ್ಮ ಅನ್ನೋದು ನಾನೇ, ಅಂದ್ರೆ ನಾನನ್ನೋದು ಒಂದು ಆತ್ಮ. ಆ ಆತ್ಮದ ಅನುಭವ ಮಾಡ್ಲಿಕ್ಕೆ, ಅದ್ರ ಒಂದು ಅಭ್ಯಾಸದಲ್ಲಿ ಬರ್ಲಿಕ್ಕೆ ನಮ್ಗೇನ್ ಪರಿಶ್ರಮ ಅನ್ಸೋದಿಲ್ಲ. ಅದಕ್ಕೆ ಇಲ್ಲಿ ಪರಮಾತ್ಮ ಬಂದಿಲ್ಲಿ ಸಹಜ ರಾಜ ಯೋಗವನ್ನ ಕಲಿಸ್ಲಿಕ್ಕೆ ಇಲ್ಲಿ ಪರಮಾತ್ಮ ಈ ಭೂಮಿಗೆ ಬಂದಿದ್ದಾರೆ. ಏನ್ ಭಗವದ್ಗೀತೆಯಲ್ಲಿ ನಾವು ಕೇಳ್ತಾ ಬಂದಿದೀವಿ, ರಾಜಯೋಗವನ್ನ ಕಲಿಬೇಕು ಅಂತ ಹೇಳಿದ್ದಾರೆ. ನಂತರ ಮನ್ಮನಾಭವದ ಮಂತ್ರವನ್ನು ಕೊಟ್ಟಿದ್ದಾರೆ. ಯಾರು ತನ್ನನ್ನ ತಾನು ಆತ್ಮ ಅಂತ ತಿಳ್ಕೊಂಡು ಮನಸ್ಸು ಬುದ್ಧಿಯನ್ನ ಪರಮಾತ್ಮನೊಟ್ಟಿಗೆ ಜೋಡಣೆ ಮಾಡ್ತಾರೋ ಅವರು ಭವಿಷ್ಯದಲ್ಲಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಪರಮಾತ್ಮ ಸ್ವಯಂ ಭಗವಂತನೇ ಭೂಮಿಗೆ ಬಂದು ನಮಗೆ ಸ್ವಪರಿಚಯ ಅಂದ್ರೆ ನಮಗೆ ನಮ್ಮ ಪರಿಚಯವನ್ನ ಕೊಟ್ಟು, ನೀವ್ ಯಾರು, ನೀವ್ ಎಲ್ಲಿಂದ ಬಂದಿದ್ದೀರಿ, ನೀವೇನು ಅನ್ನೋದ್ರ ಒಂದು ಮಾರ್ಗವನ್ನ ಪರಿಚಯವನ್ನ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಸಹಜ ರಾಜ ಯೋಗ. ರಾಜ ಅಂದ್ರೆ ಆತ್ಮ, ಆತ್ಮ ಹೇಳ್ದಂಗೆ ಈ ಶರೀರದ ಕರ್ಮೇಂದ್ರಿಯಗಳು ಕೇಳಬೇಕು, ಮತ್ತೆ ಮನಸ್ಸು ಬುದ್ಧಿ ಸಂಸ್ಕಾರಗಳು ಕೂಡ ಕೇಳಬೇಕು. ಅವುಗಳೇ ಹೇಳ್ದಂಗೆ ರಾಜ ಕೇಳಿದ್ರೆ ರಾಜನಿಗೆ ಯಾವುದೇ ರೀತಿ ಬೆಲೆ ಇರೋದಿಲ್ಲ. ಈಗ ತಂದೆ ನಮ್ಮನ್ನ ರಾಜರಿಗೂ ರಾಜರನ್ನಾಗಿ ಮಾಡೋದಕ್ಕೆ ಈ ಭೂಮಿ ಮೇಲೆ ಬಂದಿದ್ದಾರೆ. ಯಾವಾಗ ನಾವು ನಮ್ಮನ್ನ ನಾವು ಗೆಲ್ತೀವೋ ಆಗ ವಿಶ್ವವನ್ನೇ ಗೆಲ್ಲಬಹುದು. ಹೇಳ್ತಾರಲ್ಲ, ಮನಸ್ಸಿದ್ದರೆ ಮಾರ್ಗ, ಮಂಜಿತ್ ಜಗಜ್ಜಿತ್ ಅಂತಂದ್ರೆ ಯಾರು ಮನಸ್ಸನ್ನ ಗೆಲ್ತಾರೋ, ಕರ್ಮೇಂದ್ರಿಯಗಳನ್ನ ಗೆಲ್ತಾರೋ ಅವರು ವಿಶ್ವವನ್ನೇ ಗೆಲ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಪರಮಾತ್ಮ ಇಲ್ಲಿ ರಾಜರಿಗೂ ರಾಜರಾಗುವಂತಹದ್ದು ಅಂದ್ರೆ ಚಕ್ರವರ್ತಿಗಳಾಗ್ತಕ್ಕಂತಹ ವಿದ್ಯೆಯನ್ನ ಇಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ಮೊದಲು ನಮ್ಮನ್ನ ನಾವು ಪ್ರತಿ ಕ್ಷಣ ಮರಿಬಾರದು. ನಾನು ಯಾರು, ಒಂದು ನಿರಾಕಾರ ಆತ್ಮನಾಗಿದ್ದೇನೆ. ಈ ಭೂಮಿ ಅಂದ್ರೆ ಈ ಸೃಷ್ಟಿ ನಾಟಕ ರಂಗಮಂಟಪದ ಮೇಲೆ ಪಾತ್ರವನ್ನು ಅಭಿನಯಿಸ್ಲಿಕ್ಕೆ ಈ ಭೂಮಿಗೆ ಬಂದಿದ್ದೀನಿ ಅನ್ನೋ ಒಂದು ಅರಿವನ್ನ ಸದಾ ಮನಸ್ಸಿನಲ್ಲಿ ಇಟ್ಕೊಂಡು, ಸದಾ ಸರ್ವಾತ್ಮರನ್ನು ನನ್ನ ಸಹೋದರ ಆತ್ಮರು, ನನ್ನ ಹಾಗೆ ಅವರು ಕೂಡ ಆತ್ಮರು ಅಂತ ಆ ಒಂದು ದೃಷ್ಟಿ ಎಲ್ಲಿ ನೋಡ್ತಾ ನಾವು ಒಂದು ಅಭ್ಯಾಸವನ್ನ ಮಾಡ್ತಾ ಬಂದ್ರೆ ಅದು ನಮಗೆ ಸಂಸ್ಕಾರ ಆಗಿ, ಶಾಶ್ವತ ಸಂಸ್ಕಾರ ಆಗಿ ಅದು ಬದಲಾವಣೆ ಆಗುತ್ತೆ. ಇಲ್ಲಿ ನಾವೇನ್ ನೋಡ್ತಾ ಇದೀವಿ, ಶರೀರದ ಗುಣಗಳನ್ನ ನಾವಿಲ್ಲಿ ಪ್ರಪಂಚದಲ್ಲಿ ಎಲ್ಲರಲ್ಲೂ ನಾವು ನೋಡ್ತಾ ಇದೀವಿ. ಇವನ್ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಅವುಗಳನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ
ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ವಿಕಾರಿ ದೃಷ್ಟಿ ಅಂದ್ರೆ ವಿಕಾರಿ ಗುಣಗಳು ಏನಿದೆಯೋ, ಅಸುರಿ ಗುಣಗಳು, ಅವು ಎಲ್ಲರಲ್ಲೂ ತಾಂಡವಾಡ್ತಾ ಇದೆ. ಆದ್ರೆ ಅವು ಯಾವುದು ನಮ್ಮ ಗುಣಗಳಲ್ಲ. ಯಾಕಂದ್ರೆ ಶರೀರ ನನ್ನದಲ್ಲ ಅಂದಾಗ ಆ ಶರೀರದ ಗುಣಗಳು ನನ್ನದಲ್ಲ. ನಾನು ಯಾರು? ನಾನು ಆತ್ಮ, ಒಂದು ಚೈತನ್ಯ ಶಕ್ತಿ. ಆ ಒಂದು ಆತ್ಮಕ್ಕೂ ಕೂಡ ಒಂದು ಗುಣಗಳಿದೆ. ಈ 7 ಗುಣಗಳು ಆತ್ಮದಲ್ಲಿ ಇದೆ. ಒಂದನೆಯದು ಶಾಂತಿ, ಪವಿತ್ರತೆ, ಶಕ್ತಿ, ಸುಖ, ಆನಂದ, ಜ್ಞಾನ, ಪ್ರೇಮ. ಇವೆಲ್ಲ ಕೂಡ ಈ 7 ಗುಣಗಳು ನನ್ನ ಆತ್ಮನ ಮೂಲ ಗುಣಗಳು. ನನ್ನ ಆತ್ಮ ಅನ್ನೋದು ಮರೆತಿರೋ ಕಾರಣ, ಸ್ಮೃತಿ ಇಲ್ಲದೆ ಇರೋ ಕಾರಣ, ಶರೀರದ ಬಾನದಲ್ಲಿ ಬಂದಿರೋ ಕಾರಣ ಶರೀರದ ಗುಣಗಳು ನಮ್ಮಲ್ಲಿ ಪ್ರಚಲಿತದಲ್ಲಿವೆ. ಅದರ ಅನುಸಾರ ನಾವು ಪಾಪಕರ್ಮಗಳನ್ನೇ ಮಾಡ್ತಾ ಇದ್ದೀವಿ. ಆದ್ರೆ ನನ್ನನ್ನು ನಾನು ಮರ್ತಿರೋ ಕಾರಣ ಬೇರೆಯವರನ್ನು ಕೂಡ ದೇಹ ಅಂತಾನೆ ನೋಡ್ತಾ ಇದ್ದೀವಿ. ಆ ಕಾರಣ ಪಾಪಕರ್ಮಗಳು ಇನ್ನೂ ಹೆಚ್ಚಾಗ್ತಲೇ ಇವೆ. ಅವರಲ್ಲಿ ನಾವು ಬೇಕಾಗಿರೋ ಇದನ್ನ ದೇಹದಲ್ಲಿ ಹುಡುಕ್ತಾ ಇದ್ದೀವಿ. ಅವರು ನಮಗೆ ಸುಖ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ, ಆನಂದ ಕೊಡ್ತಾರೆ. ವಸ್ತುಗಳಲ್ಲಿ ಹುಡುಕ್ತಾ ಇದ್ದೀವಿ, ಇದಿದ್ರೆ ನನಗೆ ಚೆನ್ನಾಗಿರುತ್ತೆ, ಇದಿದ್ರೆ ನನಗೆ ಖುಷಿ ಅನ್ಸುತ್ತೆ. ಸಂಬಂಧಗಳಲ್ಲಿ ಹುಡುಕ್ತಾ ಇದ್ದೀವಿ, ಈ ಸಂಬಂಧ ಇದ್ರೆ ನನಗೆ ಹೆಚ್ಚು ಖುಷಿ ಕೊಡುತ್ತೆ, ಇವರೊಟ್ಟಿಗೆ ಸಂಬಂಧ ಇದ್ರೆ ಹೆಚ್ಚು ಪ್ರೀತಿ ಇರುತ್ತೆ. ಈ ರೀತಿ ನನ್ನ ಮೂಲ ಗುಣಗಳನ್ನ ಬೇರೆಯವರಲ್ಲಿ ಹುಡುಕ್ತಾ ಇದ್ದೀವಿ. ಆದ್ರೆ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ, ನಿಮ್ಮ ಆತ್ಮದ ಗುಣಗಳನ್ನ ನೀವೆಲ್ಲೂ ಹುಡುಕುವಂತಹ ಅವಶ್ಯಕತೆ ಇಲ್ಲ ಮಕ್ಕಳೇ, ನಿಮ್ಮಲ್ಲೇ ಇದೆ. ನೀನು ಯಾವಾಗ ನಿನ್ನನ್ನ ಆತ್ಮ ಅಂತ ನೀನು ಆ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀಯೋ, ಆ ಗುಣಗಳು ಎಲ್ಲ ಕೂಡ ಇಮರ್ಜ್ ಆಗುತ್ತೆ. ನಿನ್ನನ್ನು ನೀನು ಮರ್ತಿರೋ ಕಾರಣ ಆ ಗುಣಗಳು ಕೂಡ ಮರ್ಜ್ ಆಗಿವೆ. ನಾವೆಲ್ಲೇ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೂ ಕೂಡ ಸ್ವಲ್ಪ ನೆಮ್ಮದಿ ಸಿಗಬಹುದು, ಸ್ವಲ್ಪ ಶಾಂತಿ ಸಿಗಬಹುದು. ಆದರೆ ಮತ್ತೆ ಆ ಒಂದು ಸ್ಥಾನವನ್ನ ಬಿಟ್ಟು ಬಂದ ಮೇಲೆ ಮತ್ತೆ ಅದೇ ಪ್ರಕಾರ ಜಂಜಾಟ, ಗೊಂದಲ, ಗಾಬರಿ, ಭಯ, ಕೋಪ, ಅಸೂಯೆ ಇವೆಲ್ಲ ಕೂಡ ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಆದರೆ ಆ ಒಂದು ಶಾಶ್ವತ ಶಾಂತಿ ಅನ್ನೋದು ಏನಿದೆ, ಅದು ಶಾಶ್ವತವಾದಂಥ ತಂದೆನೇ ನಮ್ಮ ಒಂದು ಶಾಶ್ವತವಾದಂಥ ಆತ್ಮನಲ್ಲಿನೇ ಇಟ್ಟಿದ್ದಾರೆ. ಶಾಶ್ವತವಾದಂಥ ಸುಖವನ್ನ ವ್ಯಕ್ತಿಗಳಲ್ಲಿ, ವಸ್ತುಗಳಲ್ಲಿ, ವೈಭವದಲ್ಲಿ ಹುಡುಕ್ತಾ ಇದ್ದೀವಿ. ಅದೆಲ್ಲ ಕೂಡ ಅಲ್ಪಕಾಲಕ್ಕಾಗಿ. ಅದೆಲ್ಲವನ್ನ ನಮ್ಮ ಆತ್ಮದಲ್ಲಿನೇ ಪರಮಾತ್ಮ ಇಟ್ಟಿದ್ದಾರೆ. ನಾವು ಜಸ್ಟ್ ಏನ್ ಮಾಡಬೇಕು, ನಮ್ಮನ್ನ ನಾವು ಆತ್ಮಿಕ ಸ್ಥಿತಿಯಲ್ಲಿ ಸೆಟ್ ಮಾಡ್ಕೋಬೇಕು. ಅದನ್ನ ನಾವು ನೆನಪು ಮಾಡ್ತಾ ಆ ಸ್ಥಿತಿಯಲ್ಲಿ ನಾವು ಬರ್ತೀವಿ ಅಂತಂದಾಗ ಆ ಗುಣಗಳು ತನಗೆ ತಾನೇ ಇಮರ್ಜ್ ಆಗ್ತಾ ಇರುತ್ತೆ. ಅಂದ್ರೆ ಧಾರಣೆಗೆ ಬರ್ತಾ ಹೋಗುತ್ತೆ. ಆತ್ಮ ಸದಾ ಖುಷಿಯಲ್ಲಿರುತ್ತೆ, ಶಕ್ತಿ ತುಂಬ್ತಾ ಹೋಗುತ್ತೆ. ಬೇರೆಯವರನ್ನು ಆತ್ಮ ರೂಪದಲ್ಲಿ ನೋಡ್ತಾ ಇರ್ತೀವಿ ಅಂದ್ರೆ ಅವ್ರಿಗೂ ಕೂಡ ಆ ಒಂದು ಆತ್ಮದ ಶಕ್ತಿ ವೃದ್ಧಿ ಆಗ್ತಾನೆ ಇರುತ್ತೆ. ಶರೀರ ಅಂತ ನೋಡ್ತಾ ಇರ್ತೀವಿ ಅಂತಂದ್ರೆ ಕರ್ಮೇಂದ್ರಿಯಗಳಿಗೆ ವಶ ಆಗಿ ಪಾಪ ಮಾಡ್ತಲೇ ಇರ್ತೀವಿ, ಅವರು ಕೂಡ ಪಾಪ ಮಾಡ್ತಲೇ ಇರ್ತಾರೆ. ಅದಕ್ಕೆ ತಂದೆ ಏನ್ ಹೇಳ್ತಾರೆ ಇಲ್ಲಿ, ಸ್ವಚಿಂತನೆ ಪ್ರಭು ಚಿಂತನೆ ಇರಬೇಕು, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತ ಹೇಳಿದ್ದಾರೆ. ಅಂದ್ರೆ ದೃಷ್ಟಿಯಂತೆ ಸೃಷ್ಟಿ, ಅಂದ್ರೆ ನಾವು ಯಾವ ದೃಷ್ಟಿಯಿಂದ ನೋಡ್ತೀವೋ ಅದರಂತೆ ಸೃಷ್ಟಿ ರಚನೆ ಆಗುತ್ತೆ. ಗಾಂಧೀಜಿ ಹೇಳ್ತಾ ಇದ್ರು ರಾಮರಾಜ್ಯ ಬರಬೇಕು ಅಂತ. ಅಂದ್ರೆ ರಾಮನ ತರಹ ಗುಣಗಳು ಬೇಕು ಅಂತಂದ್ರೆ ಇಲ್ಲಿ ನಾವು ಆ ರೀತಿ ಬದಲಾವಣೆ ಆಗ್ಬೇಕು. ಅಂದ್ರೆ ನಮ್ಮ ದೃಷ್ಟಿ, ವೃತ್ತಿ, ಕರ್ಮ ಎಲ್ಲ ಬದಲಾಗಬೇಕು. ನಮ್ಮ ಮಾತು, ಮನಸ್ಸು, ಬುದ್ಧಿ, ಸಂಸ್ಕಾರದಿಂದ ಹಿಡಿದು ಮನ, ವಚನ, ಕರ್ಮ ಎಲ್ಲವೂ ಕೂಡ ಬದಲಾವಣೆ ಆದಾಗ್ಲೇನೆ ಆ ಒಂದು ರಾಮರಾಜ್ಯ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿ ತಂದೆ ಆ ಒಂದು ಸತ್ಯವಾದಂತಹ ರಾಮರಾಜ್ಯ ಏನು, ಸತ್ಯ ತ್ರೇತಾಯುಗ ಏನಿದೆ, ದೈವಿ ರಾಜ್ಯ, ಸುಖಧಾಮ, ಸ್ವರ್ಗ ಅಂತ ಏನ್ ಹೇಳ್ತೀವಿ, ಅದನ್ನ ತರೋದಕ್ಕೇನೆ ಇಲ್ಲಿ ನಮ್ಮನ್ನೆಲ್ಲ ಪರಿವರ್ತನೆ ಮಾಡ್ತಾ ಇದ್ದಾರೆ. ಇದಿಷ್ಟು ಕೂಡ ನಾನು ಯಾರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಮುಂದಿನ ಅಧ್ಯಾಯದಲ್ಲಿ ಆ ಒಂದು ಆತ್ಮದ ಅನುಭೂತಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನಾವು ಧ್ಯಾನದ ಮೂಲಕ ಅನುಭವ ಮಾಡೋಣ. ಓಂ ಶಾಂತಿ.